ಈ ಸ್ತೂಪಗಳ ದರ್ಶನ ಅಂತ ಹೇಳಿದರೆ ಸಾಮಾನ್ಯವಾಗಿ ಜನರು ಸಾಕ್ಷಾತ್ ಬುದ್ಧ ಗುರುವಿನ ದರ್ಶನ ಅಂತ ಭಾವಿಸ್ತಾ ಇದ್ರು. ಆತ್ಮೀಯರೇ, ಕನ್ನಡ ಪ್ಲಾನೆಟ್ಗೆ ಸ್ವಾಗತ. ನಾನು ನಿಮ್ಮ ಹರ್ಷಕುಮಾರ್ ಕುಗ್ವೆ. ಕರ್ನಾಟಕದ ಪ್ರಾಚೀನ ಬೌದ್ಧ ನೆಲೆಗಳಲ್ಲಿ ಸನ್ನತಿ ಕನಗನಹಳ್ಳಿಯ ಮಹಾಚೈತ್ಯ ಅಥವಾ ಮಹಾಸ್ತೂಪದ ಬಗ್ಗೆ ಈ ಸಂಚಿಕೆಯಲ್ಲಿ ಒಂದಷ್ಟು ವಿವರಗಳನ್ನು ನೋಡೋಣ. ಸನ್ನತಿ ಕನಗನಹಳ್ಳಿಯ ಬೌದ್ಧ ನೆಲೆ ಮತ್ತು ಅಲ್ಲಿ ಕಂಡುಬಂದಂತಹ ಅಥವಾ ಪತ್ತೆಯಾದಂತಹ ಒಂದು ಮಹಾಸ್ತೂಪ ಮತ್ತು ಸುತ್ತಮುತ್ತಲೂ ಕಂಡಂತಹ ಒಂದು 4-5 ಸ್ತೂಪಗಳು ಹಾಗೂ ಬೌದ್ಧ ವಿಹಾರಗಳು ಒಟ್ಟಾರೆ ಇಡೀ ಭಾರತದ ಅಂದರೆ ಪ್ರಾಚೀನ ಒಂದು ಬೌದ್ಧ ಚರಿತ್ರೆಗೆ ಒಂದು ಹೊಸ ಹೊಳಹವನ್ನು ನೀಡಿತು. ಮಾತ್ರ ಅಲ್ಲ, ಕರ್ನಾಟಕದ ಚರಿತ್ರೆಯನ್ನು ನಾವು ಹೊಸ ದಿಕ್ಕಿನಿಂದ ಅಥವಾ ಹೊಸ ಬೆಳಕಲ್ಲಿ ನೋಡಬೇಕು ಅನ್ನೋದನ್ನು ಪ್ರೇರೇಪಣೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಈ ಸನ್ನತಿಯ ಮಹಾಸ್ತೂಪದಲ್ಲಿ ಅನಾವರಣಗೊಂಡಿರ್ತಕ್ಕಂತಹ ಬೌದ್ಧ ಲೋಕ ಏನು ಅನ್ನುವುದನ್ನು ನೋಡೋಣ. ಈ ಒಂದು ಮಹಾಸ್ತೂಪವನ್ನು ಅಧೋಲೋಕ ಮಹಾಚೈತ್ಯ ಅಂಥೇಳಿ ಅಲ್ಲಿನ ಶಾಸನಗಳಲ್ಲಿ ಬರೆಯಲಾಗಿದೆ. ಅಧೋಲೋಕ ಅಂದರೆ ಸಾಮಾನ್ಯವಾಗಿ ಕೆಳಗಿನ ಲೋಕ, ಪಾತಾಳ ಲೋಕ ಅಥವಾ ನಾಗಲೋಕ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ಈ ಒಂದು ಮಹಾಸ್ತೂಪ ನಿರ್ಮಾಣ ಆಗಿದ್ದು ಕ್ರಿಸ್ತಪೂರ್ವ 3ನೇ ಶತಮಾನ, ಅಂದರೆ ಸಾಮ್ರಾಟ್ ಅಶೋಕನ ಕಾಲಘಟ್ಟ ಮತ್ತು ನಂತರದ ಶಾತವಾಹನರ ಕಾಲಘಟ್ಟದಲ್ಲಿ ಆಗಿರೋದ್ರಿಂದ ಆ ಸಂದರ್ಭದಲ್ಲಿ ಇಡೀ ಭಾರತದ ಉತ್ತರ ಭಾರತದಲ್ಲಿ ಹಲವಾರು ಸ್ತೂಪಗಳಿದ್ವು. ಆದರೆ ದಕ್ಷಿಣದಲ್ಲಿ ಇದ್ದಂತಹ ಒಂದು ಮಹಾಸ್ತೂಪ ನಮ್ಮ ಕನಗನಹಳ್ಳಿಯ ಮಹಾಸ್ತೂಪ. ಹಾಗಾಗಿ ಇದನ್ನು ಒಂದು ಅಧೋಲೋಕ ಮಹಾಸ್ತೂಪ, ಮಹಾಚೈತ್ಯ ಅಂತ ಹೇಳಿ ಕರೆದಿರಬಹುದು ಅಂತ. ಅವತ್ತಿನ ಬೌದ್ಧ ನೆಲೆಗಳಾಗಿದ್ದ ಸಾಂಚಿಯ ಒಂದು ಮಹಾಸ್ತೂಪ, ನಾಗಾರ್ಜುನಕೊಂಡ, ಅಮರಾವತಿ, ಜಗ್ಗಯ್ಯನಪೇಟೆ ಮತ್ತು ಮಧ್ಯಪ್ರದೇಶದ ಬಾರುಹತ್, ಈ ಎಲ್ಲ ಕಡೆಗಳಲ್ಲಿ ಇದ್ದಂತಹ ದೊಡ್ಡ ಏನು ಮಹಾಸ್ತೂಪಗಳಿದ್ವು, ಬೌದ್ಧ ಸ್ತೂಪಗಳಿದ್ವು. ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಕರ್ನಾಟಕದ ಕನಗನಹಳ್ಳಿ ಸನ್ನತಿಯ ಮಹಾಸ್ತೂಪ ಕಡಿಮೆ ಇರಲಿಲ್ಲ. ಇವತ್ತು ಈ ಒಂದು ಸ್ತೂಪದ ಮೇಲ್ಭಾಗ ಅಂದರೆ ಡೋಮ್ ಏನಿದೆ, ಅದು ಸಂಪೂರ್ಣ ಒಡೆದು ಹೋಗಿದ್ರೂ ಕೂಡ, ಕೆಳಗೆ ಬಿದ್ದಿದ್ರೂ ಕೂಡ ಇವತ್ತು ಏನು ಹೊರಗಡೆ ತೆಗೆದಿದ್ದಾರೆ ಆ ಭಾಗ ಬಹಳ ಸುಸ್ಥಿರವಾದಂಥದ್ದು. ಮತ್ತು ಅಷ್ಟು ಸುಸ್ಥಿರವಾದಂಥ ಸ್ಥಿತಿಯ ಯಾವುದೇ ಸ್ತೂಪ ಇದುವರೆಗೆ ದಕ್ಷಿಣ ಭಾರತದಲ್ಲಿ ಪತ್ತೆಯಾಗಿಲ್ಲ. ಈ ಒಂದು ಮಹಾಸ್ತೂಪದ ಗೋಳದ ಬುಡದಲ್ಲಿ 26 ಮೀಟರ್ ಅಂದರೆ 85 ಅಡಿ ಸುತ್ತಳತೆ ಇತ್ತು. ಸ್ತೂಪದ ಅಂಚಿನ ಕಂಬಿಗಳ ಸುತ್ತಳತೆ 94 ಮೀಟರ್ ಅಂದರೆ ಸುಮಾರು 309 ಅಡಿಗಳಂತ ಒಂದು ಸುತ್ತಳತೆ ಇರುವಂತಹ ಇದು ಸ್ತೂಪದ ಹೊರ ಆವರಣ ಅಂತ ಹೇಳ್ಬೋದು. ಇಡೀ ಸ್ತೂಪ ಸುಮಾರು 17 ಮೀಟರ್ ಅಂದರೆ 55 ಅಡಿ ಎತ್ತರದ ಒಂದು ದೊಡ್ಡ ಕಟ್ಟಡ, ಒಂದು ನಿರ್ಮಾಣ. ಈ ಒಂದು ಬೃಹತ್ ಗಾತ್ರದ ಮಹಾಸ್ತೂಪ ಖಂಡಿತವಾಗಿಯೂ ಕೂಡ ಅಂದಿನ ಕಾಲದ ಒಂದು ಬೌದ್ಧ ಧರ್ಮದ ಅನುಯಾಯಿಗಳಿಗೆ ಇರ್ಬೋದು ಮತ್ತು ಅಲ್ಲಿ ವಿಸಿಟ್ ಮಾಡ್ತಾ ಇದ್ದಂಥ ಯಾತ್ರಾರ್ಥಿಗಳಿಗೆ ಬಹಳ ಒಂದು ಪ್ರಮುಖ ಆಕರ್ಷಣೆಯ ಸ್ಥಳ ಆಗಿತ್ತು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ತೂಪದ ಮೇಲಿನ ಒಂದು ವೃತ್ತದ ಸುತ್ತಳತೆ ಏನಿದೆ ಇದು 64 ಮೀಟ್ರು. ಕೆಳಗಿನ ವೃತ್ತದಲ್ಲಿ ಒಂದು ವೇದಿಕೆ ಇರುತ್ತೆ. ಸ್ತೂಪದಲ್ಲಿ ಸುತ್ತಲೂ ಇರ್ತಕ್ಕಂತಹ ಆ ವೇದಿಕದಲ್ಲಿ ಅದಕ್ಕೆ ಕಲ್ಲಿನ ಹಲಗೆಗಳನ್ನು ಅಥವಾ ಕಲ್ಲಿನ ಫಲಕಗಳನ್ನು, ಶಿಲಾ ಫಲಕಗಳನ್ನು ಸುತ್ತಲೂ ಕೂಡ ಜೋಡಿಸಲಾಗಿದೆ. ಈ ಒಂದು ಕಲ್ಲಿನ ಹಲಗೆಗಳು ಸುಮಾರು 3 ಮೀಟರ್ 3.7 ಮೀಟರ್ನಿಂದ 3.2 ಮೀಟರ್ ಎತ್ತರ ಇರ್ತವೆ. ಅದೇ ರೀತಿ 1.7 ಮೀಟರ್ ಅಗಲ, ಹಾಗೆಯೇ 15ರಿಂದ 17 ಸೆಂಟಿಮೀಟರ್ ದಪ್ಪವಾಗಿರ್ತಕ್ಕಂತಹ ಆ ಭಾಗದಲ್ಲಿ ಸಿಗ್ತಕ್ಕಂತಹ ಶಹಬಾದಿ ಕಲ್ಲು ಅಂತ ಹೇಳ್ತಾರೆ. ಸೊ ಆ ಶಹಬಾದಿ ಕಲ್ಲಿನ ಅಥವಾ ಆ ಸುಣ್ಣ ಕಲ್ಲಿನ ಹಲಗೆಗಳ ಮೇಲೆ ಈ ಒಂದು ಚಿತ್ರಿಕೆಗಳನ್ನು ಅಲ್ಲಿ ಶಿಲ್ಪಿಗಳು ಕಟ್ಟದಿದ್ದಂತಹದ್ದು. ಇಲ್ಲಿ ಇರುವಂತಹ ಶಿಲ್ಪಕಲೆ ಇಡೀ ಬೌದ್ಧ ಸ್ತೂಪಕ್ಕೆ ಬಹಳ ವಿಶಿಷ್ಟವಾದಂತಹ ಒಂದು ಮೆರುಗನ್ನು ನೀಡಿದೆ. ಅದೇ ರೀತಿ ಇಡೀ ಈ ಮಹಾಸ್ತೂಪವನ್ನು ಈಗ ASI ಅಂದರೆ ಭಾರತೀಯ ಪುರಾತತ್ವ ಇಲಾಖೆ ಮೊದಲಿನ ರೂಪದಲ್ಲೇ ಮರುನಿರ್ಮಾಣ ಮಾಡುವಂಥ ಒಂದು ಕೆಲಸವನ್ನು ಕಳೆದ ಕೆಲವು ವರ್ಷಗಳಲ್ಲಿ ನಡೆಸ್ತಾ ಇದೆ. ಇದೀಗ ಪೂರ್ತಿ ಒಡೆದೋಗಿರತಕ್ಕಂಥ ಆ ಕಲ್ಲಿನ ಹಲಗೆಗಳನ್ನು ಅಂಟು ಹಚ್ಚಿ ಅದನ್ನು ಕೂಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಮೊದಲಿನ ರೀತಿಯಲ್ಲಿ ಅದನ್ನು ಜೋಡಿಸುವ ಕೆಲಸವನ್ನು ಮಾಡ್ತಾರೆ. ಆ ನಂತರದಲ್ಲಿ ಬಹುಶಃ ನಾವು ಮತ್ತೆ 2500 ವರ್ಷಗಳ ಹಿಂದೆ ಇದ್ದಂತಹ ಒಂದು ಆ ಬೌದ್ಧ ಮಹಾಸ್ತೂಪದ ಒಂದು ವೈಭವದ ದೃಶ್ಯವನ್ನು ನಾವೆಲ್ಲ ಕೂಡ ಕಣ್ತುಂಬಬಹುದು ಅಂತ. ಸ್ನೇಹಿತರೆ,
ಈ ಸ್ತೂಪಗಳ ದರ್ಶನ ಅಂತ ಹೇಳಿದರೆ ಸಾಮಾನ್ಯವಾಗಿ ಜನರು ಸಾಕ್ಷಾತ್ ಬುದ್ಧ ಗುರುವಿನ ದರ್ಶನ ಅಂತ ಭಾವಿಸ್ತಾ ಇದ್ರು. ಯಾಕೆಂದರೆ ಬುದ್ಧನ ಮರಣಾನಂತರದಲ್ಲಿ ಬುದ್ಧನ ದೇಹದ ಅಸ್ಥಿಗಳನ್ನು 8 ಪಾಲಾಗಿ ಹಂಚಿಕೊಂಡು ಬುದ್ಧನ ಅನುಯಾಯಿ ರಾಜರು ತಗೊಂಡೋಗಿ ಅವುಗಳನ್ನು ತಮ್ಮ ಸ್ತೂಪಗಳಲ್ಲಿ ಸ್ಥಾಪಿಸಿದರು. ಇದನ್ನು ಬೌದ್ಧ ಚರಿತ್ರೆ ಹೇಳುತ್ತೆ. ಹಾಗೆ ನೋಡಿದರೆ ಈ ಸತ್ತವರಿಗೆ ಸ್ತೂಪಗಳನ್ನು ಕಟ್ಟೋ ಒಂದು ಪದ್ಧತಿ ಬುದ್ಧ ಪೂರ್ವದಲ್ಲೂ ಕೂಡ ಇತ್ತು. ಆದರೆ ಅವುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಬಂದಿದ್ದು ಮಾತ್ರ ಬುದ್ಧನ ಕಾಲಾನಂತರದಲ್ಲಿ. ಅದರಲ್ಲೂ ಕೂಡ ಮೌರ್ಯ ದೊರೆ ಸಾಮ್ರಾಟ್ ಅಶೋಕ ತಾನು ಬೌದ್ಧ ಉಪಾಸಕನಾದ ಮೇಲೆ ಆ 8 ಹಿಂದೆ ಸ್ಥಾಪಿಸಲಾಗಿದ್ದಂತಹ 8 ಸ್ತೂಪಗಳನ್ನು ಒಡೆದು ಹಾಕಿ ಅವುಗಳಲ್ಲಿದ್ದ ಬುದ್ಧ ಗುರುವಿನ ಅಸ್ಥಿಗಳನ್ನು ಮತ್ತೆ ಪಾಲು ಮಾಡಿ ದೇಶ ವಿದೇಶಗಳಲ್ಲಿ ಸುಮಾರು 84,000 ಸ್ತೂಪಗಳನ್ನು ಕಟ್ಟಿಸ್ತಾನೆ. ಆ ರೀತಿಯಲ್ಲಿ ಅಂದರೆ ಬೌದ್ಧ ಧರ್ಮದ ಒಂದು ಪ್ರಸಾರಕ್ಕೆ ಈ ರೀತಿ 84,000 ಸ್ತೂಪಗಳನ್ನು ಕಟ್ಟಿಸಿದ ನಂತರದಲ್ಲಿ ಈ ಸ್ತೂಪಗಳಿಗೆ ಬಹಳ ಒಂದು ಮಹತ್ವ ಬರುತ್ತೆ. ಈಗಾಗಲೇ ನಾವು ನೋಡಿರೋ ಹಾಗೆ ಸನ್ನತಿ ಕನಗನಹಳ್ಳಿಗೆ ಕೂಡ ಬಂದಿದ್ದಂತಹ ಸಾಮ್ರಾಟ್ ಅಶೋಕ ಮತ್ತು ಅವನ ಕಾಲದಲ್ಲೇ ಸ್ಥಾಪನೆ ಆಗಿದ್ದಂತಹ ಅಂದರೆ ಅದರ ಮೊದಲ ಹಂತದ ಸ್ಥಾಪನೆ ಆಗಿದ್ದಂತಹ ಈ ಒಂದು ಮಹಾಸ್ತೂಪ ಏನಿದೆ, ಸೊ ಅದನ್ನು ನಾವು ನೋಡಿದಾಗ ಅಲ್ಲಿ ಕೂಡ ಬುದ್ಧ ಗುರುವಿನ ಅಸ್ಥಿ, ಅದನ್ನು ಧಾತು ಅಂತ ಕರೀತಾರೆ, ಅದನ್ನು ಇಟ್ಟೇ ಒಂದು ಸ್ತೂಪದ ನಿರ್ಮಾಣ ಆಗಿತ್ತು ಅಂಥೇಳಿ ನಾವು ಊಹಿಸ್ಬೋದು. ಈ ಒಂದು ಸ್ತೂಪ ಅದು ಬುದ್ಧನ ಒಂದು ಅಂಶ, ಸಾಕ್ಷಾತ್ ಬುದ್ಧನ ಒಂದು ಅಂಶ ಅಂಥೇಳಿ ಜನರಲ್ಲಿ ಒಂದು ಭಾವನೆ ಇದ್ದ ಕಾರಣಕ್ಕೆ ಜನ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಬೌದ್ಧ ಸ್ತೂಪಗಳಿಗೆ ಬರುವುದು, ಅಲ್ಲಿ ಪೂಜೆ ಸಲ್ಲಿಸುವುದು ಮತ್ತು ಪ್ರದಕ್ಷಿಣೆ ಹಾಕುವುದು ಅವತ್ತಿನ ಒಂದು ಪರಿಪಾಠ ಆಗಿತ್ತು. ಕರ್ನಾಟಕದಲ್ಲಿ ಸನ್ನತಿಯ ಪರಿಸರದಲ್ಲಿ ಒಟ್ಟು 5 ಸ್ತೂಪ ಇತ್ತು ಅಂತ ಹೇಳಿದೆ. ವಿಹಾರಗಳು ಕೂಡ ಇದ್ವು. ನಾವು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇವತ್ತಿನ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಮತ್ತು ಐಹೊಳೆಗಳಲ್ಲೂ ಕೂಡ ಬೌದ್ಧ ವಿಹಾರಗಳು ಇತ್ತು ಅಂತ ಹೇಳಿ ನೋಡ್ತೀವಿ. ಆ ಕಾಲದ ಒಂದು ದೊಡ್ಡ ಪಟ್ಟಣವಾಗಿದ್ದಂತಹ ಬಹಳಷ್ಟು ವ್ಯಾಪಾರ ವಹಿವಾಟು ದೇಶ ವಿದೇಶಗಳಿಗೆ ದೂರದ ರೋಮ್ ಅಂದರೆ ಇಟಲಿಗೂ ಕೂಡ ಒಂದು ವ್ಯಾಪಾರ ಸಂಬಂಧ ಇಟ್ಕೊಂಡಿದ್ದಂತಹ ಸನ್ನತಿಯ ಬೌದ್ಧ ವಿಹಾರ ಮತ್ತು ಅಲ್ಲಿನ ಮಹಾಸ್ತೂಪಕ್ಕೆ ಬಹಳ ಒಂದು ಮಹತ್ವ ಇದೆ. ಸಾಮಾನ್ಯವಾಗಿ ಇಡೀ ದೇಶದಲ್ಲಿ ಇರುವಂತಹ ಎಲ್ಲ ಬೌದ್ಧ ಸ್ತೂಪಗಳು ಕೂಡ ಮಹಾಸ್ತೂಪಗಳು ಕೂಡ ಸ್ವಲ್ಪ ಆಕಾರದಲ್ಲಿ ವ್ಯತ್ಯಾಸ ಇದ್ದರೂ ಕೂಡ ಅದರ ಪ್ರಕಾರದಲ್ಲಿ ರಚನೆಯಲ್ಲಿ ಒಳರಚನೆಯಲ್ಲಿ ಒಂದೇ ರೀತಿ ಇರುತ್ತೆ. ಇಲ್ಲೂ ಕೂಡ ನಾವು ನೋಡಿದಾಗ ಅಶೋಕ ಸ್ಥಾಪನೆಯಾದಂತಹ ಮತ್ತು ಶಾತವಾಹನ ದೊರೆಗಳು ದಕ್ಷಿಣ ಭಾರತದಲ್ಲಿ ನಿರ್ಮಿಸಿದ ಅಥವಾ ಅದನ್ನು ನವೀಕರಣಗೊಳಿಸಿದ ಎಲ್ಲ ಸ್ತೂಪ ರಚನೆ ಮತ್ತು ವಾಸ್ತುಶಿಲ್ಪ ಬಹಳ ಒಂದಕ್ಕೊಂದು ಹೋಲಿಕೆ ಬರುತ್ತೆ. ಆದರೆ ನಮ್ಮ ಕನಗನಹಳ್ಳಿಯ ಮಹಾಸ್ತೂಪದಲ್ಲಿ ಕೆಲವು ಬಹಳ ವಿಶಿಷ್ಟವಾದ ಅಂದರೆ ಇಲ್ಲಿ ಮಾತ್ರ ಇರುವಂತಹ ವಿಶಿಷ್ಟ ಲಕ್ಷಣಗಳು ಕೂಡ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಈ ಸಾತವಾಹನ ಅರಸರು ಹಾಗೂ ನಾಗಕುಲದ ನಾಯಕರ ಜೊತೆಗೆ ಇರತಕ್ಕಂತಹ ಉಬ್ಬು ಶಿಲ್ಪಗಳಿರ್ಬೋದು, ಹಾಗೆಯೇ ರಾಯು ಅಶೋಕ ಎನ್ನುವ ಒಂದು ನಾಮಫಲಕ ಇರತಕ್ಕಂತಹ ಬ್ರಾಹ್ಮಿ ಲಿಪಿಯ ಕಲ್ಬರಹ, ಈ ಒಂದು ಕಲ್ಬರಹ ಸನ್ನತಿ ಕನಗನಹಳ್ಳಿಯ ಮಹಾಚೈತ್ಯದಲ್ಲಿ ಇರೋದು ಬಿಟ್ಟರೆ ಇಡೀ ದೇಶದಲ್ಲಿ ಮತ್ತೆಲ್ಲೂ ಕೂಡ ಪತ್ತೆಯಾಗಿಲ್ಲ. ಹಾಗಾಗಿ ಇದು ಬಹಳ ವಿಶಿಷ್ಟ. ಈ ಒಂದು ಸ್ತೂಪದಲ್ಲಿ ಮೇಲ್ಗಡೆ ಭಾಗದಲ್ಲಿ ಅಂದರೆ ತುತ್ತ ತುದಿಯಲ್ಲಿ ಒಂದು ಚೌಕಾಕಾರದ ಹರ್ಮಿಕ ಇರುತ್ತೆ. ಅದರ ಮೇಲ್ಗಡೆ ಒಂದು ಕಂಬ, ಎಷ್ಟಿ ಅಂತ ಕರೀತಾರೆ ಅದಕ್ಕೆ 3 ಕಲ್ಲಿನ ತಟ್ಟೆಗಳನ್ನು ಅಂದರೆ ಅದಕ್ಕೆ ಕೊಡೆಗಳು, ಛತ್ರ ಅಂತ ಕರೀತಾರೆ. ಆ 3 ಛತ್ರಗಳಿರ್ತವೆ. ಈ 3 ಕೂಡ ಒಂದು ಬುದ್ಧ, ಧಮ್ಮ ಮತ್ತು ಸಂಘವನ್ನು ಪ್ರತಿನಿಧಿಸ್ತಕ್ಕಂಥದ್ದು. ಈ ಒಂದು ಹರ್ಮಿಕ ಏನಿದೆ ಚೌಕಾಕಾರದು, ಅದರ ಒಳಗಡೆ ಧಾತುಕುಂಡ ಅಂದರೆ ರೆಲಿಕ್ವೆರಿ ಅಂತ ಹೇಳ್ತಾರೆ, ಅದನ್ನು ಇಟ್ಟು ಅದರಲ್ಲಿ ಆ ಬುದ್ಧನ ಅಸ್ಥಿಯನ್ನು ಅಥವಾ ರಿಲಿಕ್ಸನ್ನು ಇಟ್ಟಿರ್ತಾರೆ. ಇವತ್ತು ಅದು ಒಡೆದೋಗಿರೋದ್ರಿಂದ ಇದು ಯಾವುದು ಕಾಣೋದಿಲ್ಲ. ಆದರೆ ಈ ಒಂದು ಸನ್ನತಿಯಲ್ಲಿ ಸಿಕ್ಕಂತಹ ಒಂದು ರೆಲಿಕ್ವೆರಿಯನ್ನು ನೀವು ಇವತ್ತು ಕೂಡ ಕಲಬುರಗಿಯ ಮ್ಯೂಸಿಯಂನಲ್ಲಿ, ಗೌರ್ಮೆಂಟ್ ಮ್ಯೂಸಿಯಮ್ಮಲ್ಲಿ ನೋಡ್ಬೋದು. ಕನಗನಹಳ್ಳಿಯ ಸ್ತೂಪವನ್ನು ಶಾತವಾಹನರು ನವೀಕರಣ ಮಾಡುವಾಗ ಅಲ್ಲಿ ಬಹಳ ಮುಖ್ಯವಾಗಿ ಬುದ್ಧನ ಜೀವನ ಕಥೆಗಳನ್ನು ಹಾಗೆ ಜಾತಕ ಕಥೆಗಳನ್ನು ಸುಣ್ಣಕಲ್ಲಿನ ಹಲಗೆ ಮೇಲೆ ಬಹಳ ಸುಂದರವಾಗಿ ಕಟ್ಟಿದ್ದಾರೆ. ಅಂದರೆ ಅಲ್ಲಿ ಉಬ್ಬು ಶಿಲ್ಪಗಳ ರೂಪದಲ್ಲಿ ಅದನ್ನು ಅಲ್ಲಿನ ಶಿಲ್ಪಿಗಳು ಅದನ್ನು ಕೆತ್ತನೆಯನ್ನು ಮಾಡ್ತಾರೆ. ಈ ರೀತಿ ಮಾಡಿದಂತಹ ಒಂದು ಫಲಕಗಳನ್ನು, ಶಿಲ್ಪಗಳನ್ನು ಇಡೀ ಸ್ತೂಪದ ಸುತ್ತಕ್ಕೂ ಕೂಡ ನಿಲ್ಲಿಸ್ತಾರೆ. ಇನ್ನು ಈ ಒಂದು ಮಹಾಸ್ತೂಪದ 4 ಕಡೆಗಳಲ್ಲಿ ಪ್ರವೇಶ ದ್ವಾರ ಇರುತ್ತೆ. ಈ ಪ್ರವೇಶ ದ್ವಾರಕ್ಕೆ ತೋರಣ ಅಂತ ಕರೀತಾರೆ. ಹಾಗೆ ಅಲ್ಲಿ ಪ್ರವೇಶ ಮಾಡುವಾಗ ನೆಲದಲ್ಲಿ ಚಂದ್ರಶಿಲೆಗಳನ್ನು ಅಂದರೆ ಅರ್ಧ ಚಂದ್ರಾಕೃತಿಯಲ್ಲಿರ್ತಕ್ಕಂಥ ಸುಣ್ಣಕಲ್ಲಿನ ಚಪ್ಪಡಿ ಕಲ್ಲುಗಳನ್ನು ಹಾಕಿರ್ತಾರೆ. ಸ್ತೂಪಕ್ಕೆ ಬರುವಂತಹ ಬುದ್ಧ ಅನುಯಾಯಿಗಳು ಈ ಚಂದ್ರಶಿಲೆಯನ್ನು ತುಳ್ಕೊಂಡು ತೋರಣದ ಮೂಲಕ ಒಳಗೆ ಹೋಗ್ತಾರೆ. ಎದುರುಗಡೆ ಆಯಕ ಪೀಠ ಕಾಣುತ್ತೆ. ಈ ಆಯಕ ಪೀಠದಲ್ಲಿ
ಈ ಎಲ್ಲ ಕೂಡ ಬುದ್ಧನಿಗೆ ಸಂಬಂಧಪಟ್ಟಂಥ ಹಲವಾರು ಸಂಗತಿಗಳನ್ನು ಅಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ ಒಂದು ವಾಸ್ತುಶಿಲ್ಪ ಇರುತ್ತೆ. ಅಲ್ಲಿ ಜೊತೆಗೆ ಬುದ್ಧನ ಪಾದಗಳಿದ್ದಾವೆ. ಆ ಬುದ್ಧನ ಪಾದಗಳಿಗೆ ನಮಸ್ಕರಿಸಿ ಮುಂದೆ ಪಾಯಕ ಅಂದರೆ ಒಂದು ಪ್ರಾಕಾರ ಇರುತ್ತೆ, ಆ ಸುತ್ತಮುತ್ತ ಅಂದರೆ ಪ್ರದಕ್ಷಿಣಾ ಪಥ, ಅಲ್ಲಿ ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಹೀಗೆ ಆ ಪ್ರದಕ್ಷಿಣೆ ಹಾಕುವಾಗ ಅವರು ಈ ಎಲ್ಲ ಕಲ್ಲಿನ ಫಲಕಗಳನ್ನು ನೋಡ್ತಾ ಅಲ್ಲಿರ್ತಕ್ಕಂತಹ ಬುದ್ಧನಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನೋಡ್ತಾ ಹೋಗ್ತಾರೆ. ಏನು ಈ ಆಯಕಪೀಠ ಅಂತ ಹೇಳಿದೆ, ಈ ಆಯಕಪೀಠದಲ್ಲಿ ಇರತಕ್ಕಂತಹ ಒಂದು ಆಯಕ ಸ್ತಂಭಗಳು ಅಥವಾ ಕಂಬಗಳೇನಿದ್ದಾವೆ ಅವು ಬಹಳ ಆಕರ್ಷಕವಾಗಿದ್ದಾವೆ. ಇನ್ನು ಈ ಸ್ತೂಪ ನಿರ್ಮಾಣದ 3ನೇ ಹಂತದಲ್ಲಿ ಈ ಆಯಕಪೀಠಗಳಲ್ಲಿ ಕುಳಿತಿರ್ತಕ್ಕಂತಹ ಭಂಗಿಯ ಮಾನುಷಿ ಬುದ್ಧರ 2 ಪ್ರತಿಮೆ ಮತ್ತು ನಿಂತ ಮಾನುಷಿ ಬುದ್ಧರ 2 ಪ್ರತಿಮೆಗಳನ್ನು ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಅದೇ ರೀತಿ ಇವುಗಳ ಜೊತೆಗೆ ನಿಂತಿರ್ತಕ್ಕಂತಹ ಮಾನುಷಿ ಬುದ್ಧರ ಒಟ್ಟು 8 ಪ್ರತಿಮೆಗಳನ್ನು ಆ ಇಡೀ ಪ್ರದಕ್ಷಿಣಾ ಪಥದ ಸುತ್ತ ನಿಲ್ಲಿಸಲಾಗಿದೆ. ಇದು ನಂತರ ಲೇಟರ್ ಹಂತದಲ್ಲಿ ಒಂದು ಸ್ತೂಪದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಮುಖ್ಯವಾಗಿ ಮಹಾಯಾನ ಬುದ್ಧಿಸಮ್ ಬಂದ ಮೇಲೆ ಆಗಿರ್ತಕ್ಕಂತಹ ಬೆಳವಣಿಗೆ ಈ ಮನುಷ್ಯ ರೂಪದ ಬುದ್ಧರನ್ನು ಸ್ಥಾಪನೆ ಮಾಡಿದ್ದು. ಅದಕ್ಕಿಂತ ಮುಂಚೆ ಇಲ್ಲಿ ಎಲ್ಲೂ ಕೂಡ ನಮಗೆ ಬುದ್ಧನ ಮುಖವಾಗಲಿ ಅಥವಾ ಬುದ್ಧನ ವ್ಯಕ್ತಿಯ ಒಂದು ಮನುಷ್ಯ ರೂಪದ ವಿಗ್ರಹವಾಗಲಿ ಎಲ್ಲೂ ಕಾಣೋದಿಲ್ಲ. ಅಲ್ಲಿ ಏನಿದ್ರು ನಮಗೆ ಕಾಣುವಂಥದ್ದು ಬುದ್ಧನ ಪಾದ ಮತ್ತು ವಜ್ರಾಸನ ಅಂದರೆ ಧರ್ಮಚಕ್ರವರ್ತಿ ಬುದ್ಧ ಗುರುವಿನ ಒಂದು ಸಿಂಹಾಸನ ಅಂತ. ನಾನೇನು ಹೇಳಿದೆ, ಈ ಒಂದು ಮಹಾಸ್ತೂಪದ ಗೋಳಾಕಾರದ ಸುತ್ತ ಇರತಕ್ಕಂತಹ ಈ ಕಲ್ಲು ಹಲಗೆಯ ಉಬ್ಬು ಶಿಲ್ಪ ಏನಿದ್ದಾವೆ ಇವು ಒಟ್ಟು 60 ಇದ್ದಾವೆ. ಈ 60 ಉಬ್ಬು ಶಿಲ್ಪಗಳಲ್ಲಿ ನಮಗೆ 4 ಸಂಗತಿಗಳನ್ನು ಅಲ್ಲಿ ಚಿತ್ರಿಸಿದ್ದಾರೆ. 1ನೇದು ಜಾತಕ ಕಥೆಗಳು, 2ನೇದು ಬುದ್ಧ ಗುರುವಿನ ಜೀವನಕ್ಕೆ ಸಂಬಂಧಪಟ್ಟಂತಹ ಘಟನೆಗಳು, ಅದ್ರ ಜೊತೆಗೆ ಧರ್ಮಚಕ್ರ ಮತ್ತು ಜೇತವನ ವಿಹಾರ, ರಾಮಗ್ರಾಮ ಸ್ತೂಪ ಇವೆಲ್ಲ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು. ಹಾಗೆಯೇ ಅಶೋಕನ ಕಾಲದಲ್ಲಿ ನಿಲ್ಲಿಸಲಾಗಿದ್ದಂತಹ ಒಂದು ಸ್ಯಾಂಡ್ ಸ್ಟೋನಿಂದ ಮಾಡಿದಂತಹ ಸಿಂಹಸ್ತಂಭದ ಅವಶೇಷ ಬಹುಶಃ ಬಾರಾಹತ್ನಲ್ಲಿರ್ತಕ್ಕಂಥ ಸಿಂಹಗ್ರಾಮವನ್ನು ಕೂಡ ನೆನಪಿಸ್ತಕ್ಕಂಥದ್ದು. ಇನ್ನು 3ನೇದಾಗಿ ಬುದ್ಧ ಅನುಯಾಯಿಗಳಿಗೆ ಸಂಬಂಧಪಟ್ಟಂತಹ ಕಥೆಗಳ ಒಂದು ಚಿತ್ರಿಕೆಗಳು ಈ ಒಂದು ಹಲಗೆಗಳ ಮೇಲಿದೆ. ಹಾಗೆ 4ನೇದಾಗಿ ಐತಿಹಾಸಿಕ ಘಟನೆಗಳು ಮತ್ತು ಇತಿಹಾಸದ ವ್ಯಕ್ತಿಗಳನ್ನು ಬಿಂಬಿಸ್ತಕ್ಕಂಥ ಶಿಲಾಚಿತ್ರಿಕೆಗಳು ಇದ್ದಾವೆ. ಇವನ್ನು ನಾವು ಒಂದೊಂದಾಗಿ ನೋಡ್ಬೋದು. ಬುದ್ಧ ತೀರ್ಕೊಂಡ ನಂತರದಲ್ಲಿ ಅವನ ಒಂದು ಅಸ್ಥಿಗಳಿಗೋಸ್ಕರ ನಡೀತಕ್ಕಂಥ ಯುದ್ಧ ಹಾಗೂ ಅವನ್ನು ಪಾಲು ಮಾಡ್ಕೊಂಡು ಹೊಡುವಾಗ ಆನೆಗಳ ಮೇಲೆ ಬುದ್ಧ ಗುರುವಿನ ಒಂದು ಅಸ್ಥಿಯನ್ನು ಇಟ್ಕೊಂಡು ಡೊಳ್ಳು ಹೊಡ್ಕೊಂಡು ಸಂಭ್ರಮಿಸ್ತಕ್ಕಂಥ ಹೋಗುವ ಚಿತ್ರಿಕೆಗಳು ಬಹಳ ಸೊಗಸಾಗಿದ್ದಾವೆ. ಅದೇ ರೀತಿಯಲ್ಲಿ ಸಾಮ್ರಾಟ್ ಅಶೋಕ ತನ್ನ ಮಗ ಮಹೇಂದ್ರ ಮತ್ತು ಸಂಗಮಿತ್ರೆಯರನ್ನು ಧಮ್ಮ ಪ್ರಚಾರಕ್ಕೆ ಅಂತ ಶ್ರೀಲಂಕಾಕ್ಕೆ ಕಳಿಸುವ ಮೊದಲು ಅವರಿಗೆ ಅರಳಿ ಮರದ ಟೊಂಗಿಯನ್ನು ನೀಡುವಂತಹ ದೃಶ್ಯ ಇದೆ. ಸ್ನೇಹಿತರೆ, ನಿಮ್ಮ ಮಾಹಿತಿ ಹೇಳೋದಾದರೆ ಇಲ್ಲಿ ಇರ್ತಕ್ಕಂತಹ ಎಲ್ಲ ಈ ಕಲ್ಲು ಹಲಗೆಗಳ ಚಿತ್ರ ಏನಿದೆ ಮತ್ತು ಇದರ ಮಾಹಿತಿಯನ್ನು ನಮ್ಮ ಪುರಾತತ್ವ ಇಲಾಖೆಯ ವಿದ್ವಾಂಸರು, ಪುರಾತತ್ವ ಶಾಸ್ತ್ರಜ್ಞರು KP ಪೂಣಚ್ಚ ಅವರು ದಾಖಲಿಸಿದ್ದಾರೆ. ಇದನ್ನು ಪುರಾತತ್ವ ಇಲಾಖೆ 660 ಪುಟಗಳ ದೊಡ್ಡ ಒಂದು ಪುಸ್ತಕದಲ್ಲಿ ಪ್ರಕಟಿಸಿದೆ. ಇದ್ರ ಜೊತೆಗೆ ಈ ಸ್ತೂಪದಲ್ಲಿರುವಂತಹ ಈ 60 ಶಿಲ್ಪಚಿತ್ರಿಕೆಗಳನ್ನು ಬಹಳ ಆಳವಾಗಿ ಕ್ರಮವಾಗಿ ಅಭ್ಯಾಸ ಮಾಡಿ ಮತ್ತು ಆ ಒಂದು ಹಲಗೆಗಳು ಯಾವ್ಯಾವ ಜಾಗದಲ್ಲಿ ಅಲ್ಲಿ ನಿಲ್ಲಿಸಲಾಗಿತ್ತು ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಕೆಲಸ ಮಾಡಿ ಪೋಲೆಂಡ್ ದೇಶದ ವಿದ್ವಾಂಸರಾದಂತಹ ಮೋನಿಕಾ ಜಿನ್ ಅವರು ತಮ್ಮ ದ ಕನಗನಹಳ್ಳಿ ಸ್ತೂಪ ಆ್ಯನ್ ಅನಾಲಿಸಿಸ್ ಆಫ್ ದ 60 ಮ್ಯಾಸಿವ್ ಸ್ಲ್ಯಾಬ್ಸ್ ಕವರಿಂಗ್ ದ ಡೋಮ್ ಅನ್ನೋ ಒಂದು ಕೃತಿಯಲ್ಲಿ ದಾಖಲಿಸಿದ್ದಾರೆ. ನಿಮಗೆ ಆಸಕ್ತಿ ಇದ್ದವರು ಇದನ್ನು ಕೂಡ ನೋಡ್ಬೋದು. ಬಹುಶಃ ಇವತ್ತು ನಮ್ಮ ASI ಏನು ಇಡೀ ಒಂದು ಸ್ತೂಪವನ್ನು ಮರುನಿರ್ಮಾಣ ಮಾಡೋಕ್ಕೆ ಹೊರಟಿದೆ, ಇದಕ್ಕೆ ಈ ಪುಸ್ತಕ ಬಹಳ ಸಹಾಯ ಆಗುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಈ ಸನ್ನತಿ ಕನಗನಹಳ್ಳಿಯ ವಾಸ್ತುಶಿಲ್ಪದಲ್ಲಿ ಅವತ್ತಿನ ಕಾಲದ ವಿಶ್ವಕರ್ಮರಿಂದ ಮೂಡಿಬಂದಂತಹ ಒಂದು ಕಲಾ ನೈಪುಣ್ಯತೆಯನ್ನು ನೋಡಿದರೆ ಯಾರಾದರೂ ಕೂಡ ತಲೆದೂಗಲೇಬೇಕು. 2200 ವರ್ಷಗಳ ಹಿಂದೆ ನಮ್ಮ ನಾಡಿನಲ್ಲಿ ಇದ್ದಂತಹ ಅಂತಹ ಕುಶಲಕರ್ಮಿಗಳ ಬಗ್ಗೆ ಖಂಡಿತ ನಮಗೆ ಹೆಮ್ಮೆ ಮೂಡುತ್ತೆ. ಅವರು ಕೇವಲ ಕಲ್ಲು ಕೆತ್ತುವ ಜನ ಆಗಿರಲಿಲ್ಲ, ಬದಲಿಗೆ ಅವರಿಗೆ ಅಕ್ಷರದ ಅರಿವು ತುಂಬ ಚೆನ್ನಾಗಿತ್ತು, ಲಿಪಿಕಾರರಾಗಿದ್ದರು. ಜೊತೆಗೆ ಇಷ್ಟೆಲ್ಲ ಅದ್ಭುತವಾಗಿ ಅಷ್ಟು ಸೂಕ್ಷ್ಮವಾಗಿ ಅವರು ಈ ಕೆತ್ತನೆಗಳನ್ನು ಮಾಡಬೇಕಾದ್ರೆ ಬುದ್ಧನ ಜೀವನ ಸಿದ್ಧಾಂತ ವಿಚಾರಗಳನ್ನು ಅವರು ಆಳವಾಗಿ ಅಭ್ಯಸಿಸಿದ್ದಂತಹ ಮಹಾನ್ ಆಚಾರ್ಯರಾಗಿದ್ದರು ಮತ್ತು ಬೌದ್ಧ ವಿದ್ವಾಂಸಿಗಳು ಕೂಡ ಅವರು ಆಗಿದ್ದರು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಕನಗನಹಳ್ಳಿ ಸ್ತೂಪದಲ್ಲಿ
ನಮ್ಮ ಬೌದ್ಧ ಶಿಲ್ಪಿಗಳು ಕಟ್ಟಿರತಕ್ಕಂತಹ ಜಾತಕ ಕಥೆಗಳು ನಾನು ಹೇಳಿದೆ. ಯಾವ್ಯಾವ ಜಾತಕ ಕಥೆಗಳು ಇದಾವೆ ಅಂತ ಹೇಳಿದರೆ, ಛದ್ದಂತ ಜಾತಕ, ವಿದುರ ಪಂಡಿತ ಪೂರ್ಣಕ ಜಾತಕ, ಸಜಿನಿಯ ಜಾತಕ, ಸುತಸೋಮ ಜಾತಕ, ಹಂಸ ಜಾತಕ, ಸೂಕ ಜಾತಕ, ಅರಿಂದಮ ಜಾತಕ ಅಥವಾ ಮಹಾಗೋವಿಂದ ಜಾತಕ, ಮಂದತ ಜಾತಕ, ಸೊನಕ ಜಾತಕ, ವೆಲಮಿಯ ಜಾತಕ ಮತ್ತು ವೇಸಾಂತರ ಜಾತಕ. ಈ ಜಾತಕಗಳನ್ನು ಯಾಕೆ ಚಿತ್ರಿಸಿದರು ಅಂತ ಹೇಳಿದರೆ, ಜನರಿಗೆ ಸರಳವಾಗಿ ಬುದ್ಧನ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು ಅಂತ. ಮುಖ್ಯವಾಗಿ ಈ ಜಾತಕ ಕಥೆಗಳು ಬೋಧಿಸತ್ವನಾಗಿ ಬುದ್ಧ ಬೇರೆ ಬೇರೆ ರೂಪದಲ್ಲಿ ಜನ್ಮ ತಾಳಿ, ಅದರಲ್ಲೂ ಕೂಡ ಬೇರೆ ಬೇರೆ ಅರಸರ ರೂಪದಲ್ಲಿ ಜನ್ಮ ತಾಳಿ ಯಾವ ರೀತಿ ಅವನು ನಡ್ಕೊಳ್ತಾನೆ, ಜನರಲ್ಲಿ ಒಳ್ಳೆತನ ಮತ್ತು ಅನುಕಂಪಗಳನ್ನು ಬೆಳೆಸುವ ದೃಷ್ಟಿಯಿಂದ ಈ ಜಾತಕಗಳನ್ನು ಅವತ್ತು ತುಂಬ ವ್ಯಾಪಕವಾಗಿ ಪ್ರಚಾರ ಮಾಡಲಾಯಿತು. ಈ ಒಂದು ಕಥೆಗಳನ್ನು ಇಲ್ಲಿ ಶಿಲ್ಪಗಳ ರೂಪದಲ್ಲಿ ಜನ ನೋಡಿದಾಗ ಅವುಗಳ ಒಂದು ಕಲ್ಪನೆ ಅವರಿಗೆ ಬರುತ್ತೆ ಮತ್ತು ಖಂಡಿತ ಅವು ಬಹಳ ಕಾಲ ಜನರ ಒಂದು ಮನಸ್ಸಲ್ಲೇ ಹಾಗೆ ಅಚ್ಚಳಿಯದೆ ಉಳಿದು ಬಿಡುವಂತಹ ಒಂದು ಶಕ್ತಿ ಈ ಒಂದು ಮಹಾಸ್ತೂಪದ ಶಿಲ್ಪಕಲೆಗಳಲ್ಲಿ ಇರುವಂಥದ್ದು. ಈಗ ಒಂದು ಉದಾಹರಣೆ ನೋಡೋದಾದರೆ, ಇಲ್ಲಿ ಛದ್ದಂಕ ಜಾತಕವನ್ನು 3 ಕಲ್ಚಪ್ಪಡಿಗಳ ಮೇಲೆ ಕಂಡರಿಸಿದ್ದಾರೆ. ಇದರಲ್ಲಿ ಛದ್ದಂಕ ಜಾತಕದಲ್ಲಿ ಬೋಧಿಸತ್ವ ಆನೆ ರೂಪದಲ್ಲಿ 5,000 ಆನೆಗಳ ಹಿಂಡಿನ ಒಂದು ರಾಜನಾಗಿರ್ತಾನೆ. ಒಂದು ಛದ್ದಂತ ಸರೋವರ ಅದ ಹೆಸರು, ಅಲ್ಲಿರ್ತಕ್ಕಂಥ ಈ ಛದ್ದಂತ ಆನೆಗಳ ಅರಸ. ಅವನ ಒಂದು ಅರಸಿ ರಾಣಿ ಚುಲ್ಲು ಸುಭದ್ರೆ ಅಂಥೇಳಿ ಅವಳು ಸತ್ತು ಮರುಜನ್ಮ ಆಗಿ ಮತ್ತೊಬ್ಬ ರಾಜನಿಗೆ ಮಗಳಾಗಿ ಹುಟ್ಟಿ ಈ ಒಂದು ಛದ್ದಂತ ಆನೆಯನ್ನು ಕೊಲ್ಲೋದಕ್ಕೆ ಕೇಳ್ತಾಳೆ. ಮತ್ತು ಅದರ ಒಂದು ಅತ್ಯಂತ ಸುಂದರವಾದಂತಹ ದಂತಗಳೇನಿರ್ತವೆ, ಆ ದಂತಗಳನ್ನು ಕತ್ತರಿಸ್ಕೊಂಡು ಬರೋದಕ್ಕೆ ಸಂಚು ಮಾಡ್ತಾಳೆ, ಒಬ್ಬ ಬೇಟೆಗಾರನ್ನು ಕಳಿಸ್ತಾಳೆ. ಆಗ ಅವಳ ಒಂದು ಉದ್ದೇಶವನ್ನು ಅರ್ಥ ಮಾಡಿಕೊಂಡಂತಹ ಆ ಬೋಧಿಸತ್ವ ರೂಪದ ಆನೆ ಸ್ವತಃ ತಾನೇ ಆ ಗರಗಸಕ್ಕೆ ದಂತವನ್ನು ಕೊಡುತ್ತೆ. ಯಾಕಂತೇಳಿದ್ರೆ ಆ ಬೇಟೆಗಾರನಿಗೆ ಅಷ್ಟು ದೊಡ್ಡದ ಒಂದು ದಂತವನ್ನು ಕತ್ತರಿಸೋಕೆ ಆಗೋದಿಲ್ಲ. ಆವಾಗ ಬಹಳ ನೋವು ಆದರೂ ಕೂಡ ಆ ಆನೆಯೇ ಸ್ವತಃ ಒಂದು ತ್ಯಾಗವನ್ನು ಮಾಡುತ್ತೆ, ಜೀವತ್ಯಾಗವನ್ನು ಮಾಡುತ್ತೆ. ಆ ನಂತರ ಆ ದಂತಗಳನ್ನು ತೆಗೆದುಕೊಂಡು ಹೋಗಿ ಆ ಬೇಟೆಗಾರ ಹೋಗಿ ಕೊಟ್ಟಾಗ ಅವಳು ಸಂಪೂರ್ಣ ಒಂದು ಬಸವಳಿತಾಳೆ. ಅವಳಲ್ಲಿ ಶಕ್ತಿ ಉಳಿಯೋದಿಲ್ಲ, ನಿಸ್ತೇಜ ಆಗ್ತಾಳೆ ಮತ್ತು ಕೊರಗಿ ಅಲ್ಲೇ ಸತ್ತೋಗ್ತಾಳೆ. ಈ ಎಲ್ಲ ದೃಶ್ಯಗಳನ್ನು ಶಿಲ್ಪಿಗಳು ತುಂಬ ಚೆನ್ನಾಗಿ ಕಟ್ಟಿದಿದ್ದಾರೆ ಅಂತ ಹೇಳ್ಬೋದು. ಆ ಕಾಲದಲ್ಲಿ ನಾವು ಅಂದರೆ ಆ ಸಮಾಜದಲ್ಲಿ ರೋಮ್ ಜೊತೆಗೆ ಒಂದು ವ್ಯಾಪಾರ ನಡೀತಾ ಇತ್ತು ಅಂತ ಹೇಳಿದೆ. ಆವಾಗ ದಂತಗಳ ವ್ಯಾಪಾರ ಕೂಡ ನಡೀತಾ ಇತ್ತು. ರೋಮ್ನಲ್ಲಿರ್ತಕ್ಕಂತಹ ಒಂದು ಐವರಿ ಗಿಲ್ಡ್ ಅಂತ ಕರೀತಾರೆ. ಈ ವ್ಯಾಪಾರಿಗಳ ಒಂದು ಶ್ರೇಣಿ ಏನಿತ್ತು ಅದು ಬಹಳ ಪ್ರಭಾವ ಹೊಂದಿತ್ತು. ಅದು ನಮ್ಮ ದೇಶಗಳ ಜೊತೆಗೆ ಇಲ್ಲಿ ಬಂದು ಇಲ್ಲಿನ ವ್ಯಾಪಾರಿಗಳ ಜೊತೆಗೆ ಈ ದಂತಗಳನ್ನು ವ್ಯಾಪಾರ ಮಾಡ್ತಾ ಇತ್ತು. ಆವಾಗ ಅಂದರೆ ದೊಡ್ಡ ಮಟ್ಟದ ಸಂಪತ್ತನ್ನು, ಬಂಗಾರವನ್ನು ಕೊಟ್ಟು ಇಲ್ಲಿ ದಂತಗಳನ್ನು ತಗೊಂಡು ಹೋಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಛದ್ದಂಕ ಜಾತಕ ಕೊಡ್ತಕ್ಕಂತಹ ಒಂದು ಸಂದೇಶ ಬಹಳ ಮುಖ್ಯ. ಹಾಗಾಗಿ ಬಹುತೇಕ ಜಾತಕಗಳು ಅವತ್ತು ರಾಜರುಗಳ ಬಗ್ಗೆ ಇರ್ತಾ ಇತ್ತು. ಒಂದು ರಾಜಕೀಯ ಶಕ್ತಿ, ವ್ಯಾವಹಾರಿಕ, ನೈತಿಕ ವಿಷಯಗಳನ್ನು ಅವು ಪ್ರಸ್ತಾಪ ಮಾಡ್ತಾ ಇದ್ದಂಥದ್ದು. ಅದೇ ರೀತಿ ಇನ್ನೊಂದು ಮಂದತ ಜಾತಕ ಇದರಲ್ಲಿ ಏನಿಲ್ಲಿ ಚಿತ್ರಣ ಆಗಿದೆ, ಅದು ಬಹಳ ಅತ್ಯಾಕಾಂಕ್ಷೆಯ ರಾಜರುಗಳ ಬಗ್ಗೆ ಒಂದು ಎಚ್ಚರಿಕೆಯನ್ನು ನೀಡುತ್ತೆ. ಅಂದರೆ ದುರಾಸೆಯ ರಾಜರುಗಳ ಬಗ್ಗೆ, ದುರಾಸೆಯ ಅರಸರುಗಳ ಬಗ್ಗೆ, ದುರಾಡಳಿತದ ಬಗ್ಗೆ ಒಂದು ಎಚ್ಚರಿಕೆಯನ್ನು ನೀಡುವ ಕೆಲಸವನ್ನು ಈ ಜಾತಕ ಕಥೆ ಮಾಡುತ್ತೆ. ಅದನ್ನು ಇಲ್ಲಿ ಶಿಲ್ಪಿಗಳು ಕಟ್ಟಿದ್ದಾರೆ. ಹೀಗಾಗಿ ಈ ಸನ್ನತಿ ಕನಗನಹಳ್ಳಿಯ ಮಹಾಸ್ತೂಪದ ಈ ಒಂದು ಶಿಲ್ಪಗಳನ್ನು ನೋಡಿದೆ ಎಂಥವರಿಗಾದರೂ ಕೂಡ ಒಂದು ರೀತಿಯ ಅನುಕಂಪ, ಸಹಿಷ್ಣುತೆ, ಇಂತಹ ಒಳ್ಳೆಯ ಭಾವನೆಗಳೆಲ್ಲ ಕೂಡ ಮನಸ್ಸಲ್ಲಿ ಬರುವ ರೀತಿಯ ಒಂದು ಶಿಲ್ಪಕಲೆಗಳು ಅಲ್ಲಿ ನಾವು ನೋಡ್ಬೋದು. ಇನ್ನು ಬುದ್ಧನ ಜೀವನದಿಂದ ಮುಖ್ಯವಾಗಿ ಬುದ್ಧನ ಜನನ, ಮಾಯಾದೇವಿಗೆ ಕನಸು ಬೀಳುವಂಥದ್ದು ಮತ್ತು ಜನನ ಆಗುವಂಥದ್ದು, ಹಾಗೆ ಬುದ್ಧ ಒಂದು ಮಹಾಪರಿತ್ಯಾಗವನ್ನು ಏನು ಮಾಡ್ತಾನೆ, ಬುದ್ಧ ಮನೆಯನ್ನು ತೊರೆದು ಹೋಗುವಂಥದ್ದು, ಅಲ್ಲಿ ಕಂತಕ ಕುದುರೆ ಆಮೇಲೆ ಹೋಗಿ ವಾಪಸ್ ಬರುವಂಥದ್ದು, 6 ವರ್ಷಗಳ ಕಾಲ ಅರಹಂತನಾಗಿ ಜೀವನ ನಡೆಸಿದಂಥ ಬುದ್ಧ ತುಂಬ ಸೊರಗಿ ಹೋಗಿ ಅವನಿಗಿನ್ನೇನು ನಿಂತ್ಕೊಳ್ಳೋಕ್ಕೆ ನಿತ್ರಾಣ ಆದಂಥ ಸಂದರ್ಭದಲ್ಲಿ ಬುದ್ಧ ಗುರುವಿಗೆ ಹಾಲು ಹುಗ್ಗಿಯನ್ನು ಮಾಡಿ ಒಂದು ಶಕ್ತಿಯನ್ನಿರ್ತಕ್ಕಂಥ ರೈತ ಮಹಿಳೆ ಸುಜಾತನ ಕತೆ ಬರುತ್ತೆ ಆ ಬೌದ್ಧ ಸಾಹಿತ್ಯದಲ್ಲಿ. ಆ ಒಂದು ಕಥೆಯನ್ನು ಇಲ್ಲಿ ಚಿತ್ರಿಸಲಾಗಿರುವಂಥದ್ದು. ಹಾಗೆಯೇ ಬುದ್ಧನಿಗೆ ಜ್ಞಾನೋದಯ ಆಗುವಂಥದ್ದು, ಮಾರನ ಸೋಲು, ಮತ್ತು ಬುದ್ಧ ಸಾರನಾಥದಲ್ಲಿ ಮೊದಲ ಪ್ರವಚನವನ್ನು ನೀಡ್ತಕ್ಕಂಥದ್ದು, ಹಾಗೆಯೇ ಕೊನೆಗೆ ಬುದ್ಧನ ಮಹಾಪರಿನಿರ್ವಾಣ.
ಈ ಎಲ್ಲ ಘಟನೆಗಳನ್ನು ಕೂಡ ಇಲ್ಲಿ ಶಿಲ್ಪಗಳಲ್ಲಿ ಅದ್ಭುತವಾಗಿ ಕಟ್ಟೆಯಲಾಗಿದೆ. ಆ ಕಾಲದಲ್ಲಿ ಪುರುಷರು ಮತ್ತು ಮಹಿಳೆಯರು, ಅದರಲ್ಲೂ ಕೂಡ ಈ ದೊಡ್ಡ ದೊಡ್ಡ ರಾಜಮನೆತನದ ವ್ಯಕ್ತಿಗಳು ತೊಡ್ತಾ ಇದ್ದಂತಹ ದಿರಿಸು, ಉಡುಗೆ ತೊಡುಗೆ, ಅವ್ರು ಹಾಕ್ತಿದ್ದಂಥ ಕಂಠಿಹಾರಗಳು ಮತ್ತು ಡಾಬುಗಳು, ಅಲಂಕಾರದ ವಸ್ತುಗಳು, ಬಳೆಗಳು, ಕಾಲು ಕಡ್ಗಗಳು ಮತ್ತು ಬಹಳ ಅತ್ಯಾಕರ್ಷಕವಾದ ಬೇರೆ ವಿಧವಾದಂತಹ ಕೇಶ ವಿನ್ಯಾಸ ಇವೆಲ್ಲವನ್ನು ಕೂಡ ಈ ಸನ್ನತಿ ಕನಗನಹಳ್ಳಿಯ ಮಹಾಸ್ತೂಪದ ಶಿಲ್ಪಗಳಲ್ಲಿ ನಾವು ನೋಡ್ಬೋದು. ಇದು ಆ ಶಿಲ್ಪಿಗಳ ಒಂದು ಕುಸುರಿತನ ಹೇಗಿತ್ತು, ಸೌಂದರ್ಯ ಪ್ರಜ್ಞೆ, ಅವರ ಶ್ರದ್ಧೆ, ಪ್ರತಿಯೊಂದನ್ನು ಕೂಡ ಹೇಳ್ತಕ್ಕಂತಹ ಶಿಲ್ಪಗಳು. ಇನ್ನು ಈ ಕನಗನಹಳ್ಳಿ ಮಹಾಸ್ತೂಪದಲ್ಲಿ ಚಿತ್ರಿಸಿರುವಂತಹ ಚಾರಿತ್ರಿಕ ವ್ಯಕ್ತಿಗಳ ವಿಷಯಕ್ಕೆ ಬಂದರೆ, ಅಂದರೆ ಚರಿತ್ರೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದಾಖಲಾಗಿರತಕ್ಕಂಥ ವ್ಯಕ್ತಿಗಳು ಇಲ್ಲಿ ಶಿಲ್ಪಕಲೆಯ ರೂಪದಲ್ಲಿ, ಶಿಲ್ಪಗಳ ರೂಪದಲ್ಲಿ ಒಂದು ಚಿತ್ರಿಸಿರುವಂಥವ್ರು ಬಂದರೆ, ಒಂದು ಈಗಾಗಲೇ ನಾವು ನೋಡಿರೋ ಹಾಗೆ ಸಾಮ್ರಾಟ್ ಅಶೋಕ, ಮತ್ತು ಅವನ ಒಂದು ಆ ಶಿಲ್ಪದ ಮೇಲುಗಡೆ ರಾಯೋ ಅಶೋಕ ಅಂಥೇಳಿ ಬರೆದಿರ್ತಕ್ಕಂಥದ್ದು ಬ್ರಾಹ್ಮಿ ಪ್ರಾಕೃತ ಭಾಷೆಯಲ್ಲಿ. ಹಾಗೆಯೇ ಇದರ ಜೊತೆಗೆ ಸಾತವಾಹನ ದೊರೆಗಳಾದಂಥ ಸಿಮುಖ ಅಥವಾ ಚಿಮುಖ ಸಾತವಾಹನ, ಹಾಗೆ ಸಿಮುಖ ಸಾತಕರ್ಣಿ, ರಾಯೋ ಮಾತಾಲಕ, ಸುಂದರ ಸಾತಕರ್ಣಿ, ಪುಲುಮಾವಿ, ಸಿಮುಖನೊಂದಿಗೆ ಕುಳಿದಂತಹ ನಾಗಕುಲದ ನಾಯಕ ನಾಗರಾಯ, ಹಾಗೆ ಉಂಬಳಿಯಾಗಿ ನೀಡ್ತಾ ಇರತಕ್ಕಂತಹ ವಶಿಷ್ಠ ಪುತ್ರ ಪುಲುಮಾಯಿಯವರ ಚಿತ್ರಿಕೆಗಳು ಇವೆಲ್ಲ ಕೂಡ ಐತಿಹಾಸಿಕವಾಗಿ ಇಲ್ಲಿ ಪ್ರಾಮುಖ್ಯವನ್ನು ಪಡೆದಿರ್ತಕ್ಕಂಥದ್ದು. ಸಾತವಾಹನ ಅರಸರು ಬೌದ್ಧ ಭಿಕ್ಕುಗಳಿಗೆ ದಾನ ನೀಡ್ತಾ ಇರ್ತಕ್ಕಂಥ ಶಿಲ್ಪಗಳು ಕೂಡ ಆರಂಭಿಕ ಸಾತವಾಹನರ ಒಂದು ಒಲವು ನಿಲುವುಗಳನ್ನು ಇಲ್ಲಿ ಪ್ರತಿಫಲಿಸ್ತಾ ಇದ್ದಾವೆ. ಇನ್ನು ಇಡೀ ಸ್ತೂಪದ ಒಂದು ಶಿಲ್ಪಕಲೆಗಳಲ್ಲಿ ನಮ್ಮ ಗಮನವನ್ನು ಸೆಳೆತಕ್ಕಂತಹ ಇತರೆ ಶಿಲ್ಪಗಳು ಅಂತ ಹೇಳಿದರೆ, ಇಲ್ಲಿನ ಶಿಲ್ಪಗಳಲ್ಲಿ ಅರಳಿದಂತಹ ನಾಗ ಪ್ರತಿಮೆಗಳು ಮತ್ತು ಅರಳಿ ಮರ ಅಂದರೆ ಬೋಧಿ ವೃಕ್ಷದ ಚಿತ್ರಿಕೆಗಳು ಅಂತ ಹೇಳ್ಬೋದು. ಇಲ್ಲಿ 3 ಹೆಡೆ, 5 ಹೆಡೆ, 7 ಹೆಡೆ ಮತ್ತು 9 ಹೆಡೆಯ ನಾಗಗಳ ಒಂದು ಚಿತ್ರಗಳು ನಮಗೆ ಕಾಣ್ತವೆ. ಬೌದ್ಧ ಪರಂಪರೆಗೂ ಮತ್ತು ನಾಗಾರಾಧನೆ ಹಾಗೂ ನಾಗಕುಲಕ್ಕೂ ಇರುವ ಒಂದು ನಂಟಿನ ಬಗ್ಗೆ ಇವು ಸಾಕ್ಷಿಯಾಗಿದ್ದಾವೆ. ಇದರಲ್ಲಿ ಬಹಳ ಮುಖ್ಯವಾದದ್ದು ನಮಗೆ ಬೌದ್ಧ ಐತಿಹ್ಯದಲ್ಲಿ ಬರ್ತಕ್ಕಂಥ ಮುಚ್ಚಲಿಂದ ನಾಗನ ಪ್ರತಿಮೆ. ಸಿದ್ಧಾರ್ಥ ಗೌತಮ ಬುದ್ಧನಾದ ಬಳಿಕ 7 ವಾರ ಕಾಲ ಅರಳಿ ಮರದ ಕೆಳಗೆ ಅಂದರೆ ಬೋಧಿ ವೃಕ್ಷದ ಕೆಳಗೆ ಧ್ಯಾನಕ್ಕೆ ಕುಳಿತುಕೊಂಡಾಗ 6ನೇ ವಾರ ವಿಪರೀತ ಮಳೆ ಗಾಳಿ ಶುರುವಾಗುತ್ತೆ, ಕುತ್ಕೊಳ್ಳೋದು ಅಸಾಧ್ಯ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಅವನಿಗೆ ರಕ್ಷಣೆ ನೀಡ್ತಕ್ಕಂಥದ್ದು ನಾಗಕುಲದ ಅರಸ ಮುಚ್ಚಲಿಂದ ನಾಗ. ಈ ಮುಚ್ಚಲಿಂದ ನಾಗ ತನ್ನ ಹೆಡೆಯನ್ನು ಬಿಚ್ಚಿ, ಜೊತೆಗೆ ಅವನು ಮಾತ್ರ ಅಲ್ಲದೆ ಇನ್ನೂ ಕೂಡ ಹಲವಾರು ನಾಗರು ಬಂದು ಅವರಿಗೆ ರಕ್ಷಣೆ ಕೊಡ್ತಾರೆ, ಬುದ್ಧನಿಗೆ ರಕ್ಷಣೆ ಕೊಡ್ತಾರೆ ಮತ್ತು ಬುದ್ಧನ ಒಂದು ಈ ಧ್ಯಾನಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗದಂಗೆ, ತೊಂದರೆ ಆಗದಂತೆ ಕಾಪಾಡ್ತಾರೆ ಅನ್ನುವ ಒಂದು ಐತಿಹ್ಯ ಇದೆ. ಈ ಐತಿಹ್ಯವನ್ನು ಇಲ್ಲಿ ದೊಡ್ಡ ಗಾತ್ರದ ಮುಚ್ಚಲಿಂದ ನಾಗನ ಚಿತ್ರಿಕೆಗಳ ಮೂಲಕ ಕನಗನಹಳ್ಳಿಯಲ್ಲಿ ವಿಶ್ವಕರ್ಮರು ಕಟ್ಟಿದಿದ್ದಾರೆ ಮತ್ತು ಅವುಗಳಿಗೆ ಒಂದು ಮೆರುಗನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿದರೆ ನಿಜಕ್ಕೂ ನಾವು ತಲೆದೂಗಬೇಕು ಹಾಗಿದ್ದಾವೆ. ಇದೇ ರೀತಿಯ ಒಂದು ಐತಿಹ್ಯದಲ್ಲಿ ಬರ್ತಕ್ಕಂಥ ಗ್ರಾಮ ಸ್ತೂಪವನ್ನು ರಕ್ಷಣೆ ಮಾಡ್ತಕ್ಕಂತಹ ನಾಗಗಳ ಚಿತ್ರಿಕೆಗಳು. ಈ ರಾಮಗ್ರಾಮ ಸ್ತೂಪವನ್ನು ಅಶೋಕ ಒಡೆಯೋದಕ್ಕೆ ಹೋದಾಗ ಅವು ಬಿಡೋದಿಲ್ಲ, ಅವನ್ನ ರಕ್ಷಣೆ ಮಾಡಿಕೊಂಡು, ಯಾಕಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಬುದ್ಧನ ಅಸ್ಥಿಗಳನ್ನು ತೆಗೆಯೋದಕ್ಕೆ ಬಿಡೋದಿಲ್ಲ ಅಂಥೇಳಿ ಬಹಳ ಒಂದು ಹಠದಿಂದ ರಕ್ಷಣೆ ಮಾಡಿದಂತಹ ಒಂದು ಸಂಕೇತವಾಗಿ ಈ ರಾಮಗ್ರಾಮ ಸ್ತೂಪವನ್ನು ನಾವು ನೋಡ್ತೀವಿ. ಅದೇ ರೀತಿ ನಾಗರಾಜ ಕಾಲಿಕ ಅನ್ನುವ ವ್ಯಕ್ತಿ ತನ್ನ ಪತ್ನಿಯರೊಂದಿಗೆ ಬುದ್ಧ ಪಾದಗಳಿಗೆ ವಂದಿಸ್ತಕ್ಕಂತಹ ಒಂದು ಅದ್ಭುತ ದೃಶ್ಯ ಕೂಡ ಇಲ್ಲಿದ್ದಾವೆ. ಹಾಗೆಯೇ ಬುದ್ಧನಿಗೆ ಅನಾಥ ಪಿಂಡಕನು ದಯಪಾಲಿಸಿ ಬಹಳ ಪ್ರಸಿದ್ಧವಾದಂತಹ ಚೇತವನದ ವಿಹಾರದ ಒಂದು ಚಿತ್ರಿಕೆ ಕೂಡ ನಾವು ಈ ಸ್ತೂಪದಲ್ಲಿ ಬಹಳ ನಯನ ಮನೋಹರವಾದಂಥ ರೀತಿಯಲ್ಲಿರೋದನ್ನು ನೋಡ್ಬೋದು. ಇನ್ನು ಅರಳಿ ಮರದ ವಿಷಯಕ್ಕೆ ಬಂದರೆ, ಬುದ್ಧ ಧ್ಯಾನ ಮಾಡಿದಂತಹ ಒಂದು ಅರಳಿ ಮರ ಬೌದ್ಧ ಪರಂಪರೆಯಲ್ಲೇ ದೊಡ್ಡ ಸಂಕೇತ ಆಗಿದೆ. ಇದು ಬುದ್ಧನಿಗೆ ಮುಂಚೆ ಕೂಡ ಸಾವಿರಾರು ವರ್ಷಗಳಿಂದನೂ ಕೂಡ ನಮ್ಮ ಭಾರತೀಯ ಪರಂಪರೆಯಲ್ಲಿ ಹರಪ್ಪ ಸಿಂಧು ನದಿ ನಾಗರಿಕತೆಯ ಒಂದು ಪರಂಪರೆಯೊಳಗಡೆ ಅರಳಿ ಮರಕ್ಕೆ ಮತ್ತು ಅರಳಿ ಎಲೆಗಳ ಒಂದು ಮೋಟಿಫ್ ಏನಿದೆ, ಇದಕ್ಕೆ ಬಹಳ ಒಂದು ಇಂಪಾರ್ಟೆನ್ಸ್ ಇದೆ. ನಮಗೆ 9000 ವರ್ಷಗಳ ಹಿಂದೆ ಶುರುವಾದಂತಹ ಹರಪ್ಪದ ಆರಂಭಿಕ ಹಂತದಲ್ಲೇ ಮಡಕೆಗಳ ಮೇಲೆ ಅರಳಿ ಎಲೆಗಳನ್ನು ದ್ರಾವಿಡರು ಚಿತ್ರಣ ಮಾಡ್ತಾಯಿದ್ರು. ನಂತರದಲ್ಲಿ
ಹರಪ್ಪದ ಹಲವಾರು ಮುದ್ರೆಗಳಲ್ಲಿ ಈ ಅರಳಿ ಮರದ ಒಂದು ಅರಳಿ ಎಲೆಗಳ ಮೋಟಿಫ್ ಕಂಡು ಬರ್ತದೆ. ಒಂದು ಮುದ್ರೆ ಮೇಲಂತೂ ಕೂಡ ಅರಳಿ ಮರದ ಒಂದು ಪೂಜೆ ಕೂಡ ಕಂಡು ಬರ್ತಾ ಇದೆ. ಇದು ನಮಗೆ ವೇದ ಸಂಸ್ಕೃತಿಯಲ್ಲಿ ಎಲ್ಲೂ ಕೂಡ ಕಂಡು ಬರೋದಿಲ್ಲ. ಋಗ್ವೇದದಲ್ಲಂತೂ ಎಲ್ಲೂ ಅರಳಿ ಮರದ ಅಥವಾ ಅರಳಿ ಎಲೆಯ ಉಲ್ಲೇಖವೇ ಕಂಡು ಬರಲ್ಲ. ಈ ರೀತಿಯಾಗಿ ನಮ್ಮ ಅವೈದಿಕ ಪರಂಪರೆ ಒಳಗಡೆ ಬಂದಂತಹ ಈ ಬೋಧಿ ವೃಕ್ಷದ ಒಂದು ಸಂಕೇತ ಏನಿದೆ, ಇದು ಬೌದ್ಧ ಪರಂಪರೆ ಮತ್ತು ಜೈನ ಪರಂಪರೆಯು ಕೂಡ ನಂತರ ದಾಟ್ಕೊಂಡು ಬಂದಿದೆ. ಇದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದು ಸಾಮ್ರಾಟ್ ಅಶೋಕ. ಯಾಕಂತೇಳಿದರೆ ಬೌದ್ಧ ಧರ್ಮದ ಪ್ರಸಾರಕ್ಕೆ ಸಾಮ್ರಾಟ್ ಅಶೋಕ ಈ ಒಂದು ಅರಳಿ ಮರವನ್ನು ದೊಡ್ಡ ಸಂಕೇತವನ್ನಾಗಿ ಮಾಡ್ತಾನೆ. ಅಶೋಕ ಬೋಧಿ ವೃಕ್ಷಕ್ಕೆ 4000 ಬಿಂದಿಗೆ ಹಾಲಿನಿಂದ ಅಭಿಷೇಕ ಮಾಡಿದ್ದ ಅಂತ ಹೇಳಲಾಗಿದೆ. ಹಾಗಾಗಿ ನೀವು ನಂತರದಲ್ಲಿ ರಚನೆಯಾದಂತಹ ಯಾವುದೇ ಒಂದು ಬೌದ್ಧ ಸ್ತೂಪಕ್ಕೆ ಹೋದರೆ ಅಲ್ಲಿ ನಮಗೆ ಈ ರೀತಿಯ ಬೋಧಿ ವೃಕ್ಷಗಳ ಅಂದರೆ ಅರಳಿ ಮರದ ಸಂಕೇತಗಳು ವ್ಯಾಪಕವಾಗಿ ಕಾಣ್ತವೆ. ಅದೇ ರೀತಿ ನಮ್ಮ ಕನಗನಹಳ್ಳಿಯ ಮಹಾಸ್ತೂಪದಲ್ಲೂ ಕೂಡ ಹಲವಾರು ಬೋಧಿ ವೃಕ್ಷದ ಮೋಟಿಫು ಇಲ್ಲಿ ಶಿಲ್ಪಕಲೆಗಳಲ್ಲಿ ಚಿತ್ರಿತ ಆಗಿರೋದನ್ನು ನಾವು ನೋಡ್ತೀವಿ. ಎಲ್ಲೆಲ್ಲಿ ಬುದ್ಧನ ಪಾದಗಳು ಮತ್ತು ವಜ್ರಾಸನದ ಚಿತ್ರಿಕೆ ಇದೆಯಾ ಅಲ್ಲೆಲ್ಲ ಕೂಡ ನಮಗೆ ಅರಳಿ ಮರ ಕಾಣುತ್ತೆ. ಹಾಗೆ ಸ್ತೂಪಗಳ ಮೇಲೆ ಒಂದು ರಕ್ಷಣೆಯಾಗಿ ಕೂಡ ಅರಳಿ ಮರ ಇರೋದನ್ನು ನಾವು ನೋಡ್ಬೋದು. ಸ್ನೇಹಿತರೆ, ಇನ್ನು ಈ ಸನ್ನತಿ ಕನಗನಹಳ್ಳಿಯ ಮಹಾಚೈತ್ಯದಲ್ಲಿ ಇದುವರೆಗೆ ಹೇಳಿರ್ತಕ್ಕಂತಹ ಶಿಲ್ಪಕಲಾಕೃತಿಗಳಿಗೆ ಅವುಗಳ ಹೆಸರನ್ನು ಹೇಳ್ತಕ್ಕಂತಹ ಮತ್ತು ಅವುಗಳಿಗೆ ವಿವರಣೆ ಕೊಡ್ತಕ್ಕಂತಹ ಸುಮಾರು 350ರಿಂದ 400 ಕಲ್ಬರಹಗಳು ಅಂದರೆ ಎಪಿಗ್ರಾಫ್ಸಲ್ಲಿ ದಾಖಲಾಗಿದ್ದಾವೆ. ಇವು ಬ್ರಾಹ್ಮಿ ಲಿಪಿಯಲ್ಲಿ ಪ್ರಾಕೃತ ಭಾಷೆಯಲ್ಲಿದ್ದಾವೆ. ಈ ಒಂದು ಮಹಾಸ್ತೂಪವನ್ನು ರಚನೆ ಮಾಡೋದಕ್ಕೆ ದೇಣಿಗೆ ನೀಡಿದ 100 ಹೆಸರುಗಳು ಇಲ್ಲಿದ್ದಾವೆ. ಅದರಲ್ಲಿ ನೀಲಗಿರಿ ತಪ್ಪಲಿನ ಒಂದು ಬುಡಕಟ್ಟು ತೋಡರ ಸಮುದಾಯದ ಮುಖಂಡ ಕೂಡ ಇಲ್ಲಿ ದೇಣಿಗೆ ಕೊಟ್ಟಿದ್ದು ದಾಖಲಾಗಿದೆ. ಅದಲ್ಲದೆ ವಾಕಟಾಕ ಅಂದರೆ ಮಹಾರಾಷ್ಟ್ರ, ಕಾಶ್ಮೀರ ಮತ್ತು ದೂರದ ಅಫ್ಘಾನಿಸ್ತಾನಗಳ ದಾನಿಗಳ ಹೆಸರುಗಳು ಕೂಡ ಇಲ್ಲಿ ದಾಖಲಾಗಿದ್ದಾವೆ. ಇದಲ್ಲದೆ ಈಗಾಗಲೇ ನೋಡಿದ ಹಾಗೆ ಹಲವಾರು ಐತಿಹಾಸಿಕ ಪುರುಷರ ಹೆಸರುಗಳು ದಾಖಲಾಗಿರುವಂಥದ್ದು. ಇವೆಲ್ಲವೂ ಕೂಡ ಒಟ್ಟಾರೆ ಒಂದು ಕರ್ನಾಟಕದ ಚರಿತ್ರೆಯಲ್ಲಿ ಸನ್ನತಿ ಕನಗನಹಳ್ಳಿ ಬೌದ್ಧ ನೆಲೆಯ ಒಂದು ಸ್ಥಾನವನ್ನು ಗುರುತಿಸೋದಕ್ಕೆ ಮತ್ತು ಅದೆಂಥ ಒಂದು ಪ್ರಮುಖ ಪಾತ್ರವನ್ನು ಪಡೆದಿದೆ ಅಂತ ನಮಗೆ ಗುರುತಿಸೋದಕ್ಕೆ ಈ ಒಂದು ನಾಮಫಲಕಗಳು ಮತ್ತು ಶಿಲಾಶಾಸನಗಳು ಒಂದು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಅಂತ ಹೇಳ್ಬೋದು. ಈ ರೀತಿಯಲ್ಲಿ ಸನ್ನತಿ ಕನಗನಹಳ್ಳಿಯ ಮಹಾಚೈತ್ಯ ಅಥವಾ ಅಧೋಲೋಕ ಮಹಾಚೈತ್ಯ ಅಥವಾ ಮಹಾಸ್ತೂಪ ನಮ್ಮ ಇಡೀ ಕರ್ನಾಟಕದ ಚರಿತ್ರೆಯಲ್ಲಿ, ಕಲಾ ಸಾಹಿತ್ಯ ಪರಂಪರೆಯಲ್ಲಿ, ಅದೇ ರೀತಿಯ ಒಂದು ಧಾರ್ಮಿಕ ಪರಂಪರೆಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಅಧ್ಯಯನಗಳಾಗಬೇಕು, ಹೆಚ್ಚು ಜನರು ಇದನ್ನು ತಿಳ್ಕೊಳ್ಳುವಂಥ ಅಗತ್ಯ ಇದೆ ಅಂತ ಹೇಳ್ತಾ, ಸ್ನೇಹಿತರೆ, ಇಷ್ಟು ವಿಷಯಗಳನ್ನು ನೋಡಿದಾಗ ನಮಗೆ ಒಂದು ವಿಷಯ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ, ನಮ್ಮ ಅತ್ಯಂತ ಪ್ರಾಚೀನ ಇತಿಹಾಸದಲ್ಲಿ, ಕನ್ನಡ ನಾಡಿನ ಪ್ರಾಚೀನ ಇತಿಹಾಸದಲ್ಲಿ ಸನ್ನತಿ ಕನಗನಹಳ್ಳಿಯ ಮಹಾಸ್ತೂಪ ಅಥವಾ ಮಹಾಚೈತ್ಯ, ಅಧೋಲೋಕ ಮಹಾಚೈತ್ಯಕ್ಕೆ ಬಹಳ ಒಂದು ಪ್ರಾಮುಖ್ಯತೆ ಇದೆ. ನಾವು ನಮ್ಮ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ಕನ್ನಡ ನಾಡಿನ ಜನರು ಮೂಲತಃ ಯಾವ ಒಂದು ಒಲವು ನಿಲುವನ್ನು ಇಟ್ಕೊಂಡಿದ್ರು, ಯಾವ ಬಗೆಯಲ್ಲಿ ಚಿಂತನೆಗಳನ್ನು ಹೊಂದಿದ್ರು, ಅವರ ಒಂದು ಕಲಾ ಆಸಕ್ತಿ ಯಾವುದಾಗಿತ್ತು, ಇವೆಲ್ಲವನ್ನು ಕೂಡ ತಿಳ್ಕೊಳ್ಳೋದಕ್ಕೆ ನಮಗೆ ಸನ್ನತಿ ಕನಗನಹಳ್ಳಿ ಒಂದು ದೊಡ್ಡ ದಾಖಲೆಯಾಗಿ, ಒಂದು ದೊಡ್ಡ ಮೂಲವಾಗಿ ನಮಗೆ ನಮ್ಮ ಎದುರುಗಡೆ ಇದೆ. ಇಷ್ಟನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸೋಣ. ನಮಸ್ಕಾರ.